ಅಶೋಕ ಹೋಟ್ಲ್ ಅಂತ ತಕ್ಷಣ ಗೌರಿ ಗಣೇಶ ಚಿತ್ರ ನೆನಪಾಗುತ್ತೆ. ವಿಂಡ್ಸರ್ ಮ್ಯಾನರ್ ಅಂದ ತಕ್ಷಣ ಪುಷ್ಪಕ ವಿಮಾನ ಚಿತ್ರ ನೆನಪಾಗುತ್ತೆ. ಸೊ ಇವೆರಡು ಆಗಿನ ರತ್ನಗಳು ಬೆಂಗಳೂರಿಗೆ. ಸೊ ಇಂಥ ಅಂಗಳದಲ್ಲಿ ನಿಂತ್ಕೊಂಡು ಪ್ರಶಸ್ತಿ ಇಸ್ಕೋತಾ ಇರೋದು ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಮತ್ತು ಕಾಟೇರ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ, ನಂದು ಡೈಲಾಗ್ ಎಲ್ಲ ಫಸ್ಟು ಬರೆದಾಗ ನಾನು ಕೊಟ್ಟಿದ್ದೆ ರಾಕ್ಲೈನ್ ಸಾರ್ಗೆ ರೀಡಿಂಗು. ಅಂದರೆ ನಮ್ಮ ನಿರ್ದೇಶಕರು ಮತ್ತು ತರುಣ್ ಸಾರು ಮತ್ತು ಜಡೇಶ್ ಅವ್ರು ಕರ್ಕೊಂಬಂದಿದ್ದು. ಸೊ ಅವ್ರು ಆಗಲೇ ಹೇಳಿದರು ಚೆನ್ನಾಗಿದೆ ಮಾಸ್ತಿ ಅಂತ. ತಿರ್ಗಾ ಅದು ನೆಕ್ಸ್ಟ್ ರಿಲೀಸ್ ಆದಮೇಲೆ ರಾಕ್ಲೈನ್ ಸಾರೇ ಹೇಳಿದರು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಈ ಚಿತ್ರದಲ್ಲಿ ಒಂದು ಭಾಗವಾಗಿರೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಪ್ರಶಸ್ತಿನ ಸಾಯಿ ಪ್ರಕಾಶ್ ಸರ್ ಹತ್ರ ಅಂದರೆ ಒಂದು ಅನುಭವ ನಮಗೆ ಪ್ರಶಸ್ತಿ ಕೊಟ್ಟಷ್ಟೇ ಖುಷಿ ಆಗ್ತಾ ಇದೆ. 100 ಚಿತ್ರಗಳ ನಿರ್ದೇಶಕ ಅಂದರೆ ತಮಾಷೆ ವಿಷಯ ಅಲ್ಲ. ಮತ್ತು ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಅವ್ರಿಗೆ ನಾನು ಯಾವಾಗಲೂ ಈ ಪ್ರಶಸ್ತಿ ನನಗೆ ವಿಶೇಷ ಅನಿಸೋದು ಏನಕ್ಕೆ ಅಂದರೆ, ಅವರು ಪತ್ರಕರ್ತರ ಸಮೂಹ ಸೇರಿ ಮಾಡ್ತಾ ಇರೋದು. ಅವರು ನಮಗೆ ಸಿನಿಮಾ ನಾವು ಪರೀಕ್ಷೆ ಬರ್ದಂಗಾದರೆ ಅವರು ನಮಗೆ ಮೌಲ್ಯಮಾಪಕರು. ನಮ್ಮ ತಪ್ಪುಗಳನ್ನ ತಿದ್ದಿ ಬೆಂತಟ್ಟಿ ಈ ಥರ ಸ್ಫೂರ್ತಿ ತುಂಬ್ತಾ ಇರ್ತಾರೆ. ಸೊ ಈ ಪ್ರಶಸ್ತಿನ ನಾನು ಎಲ್ಲ ಬರಹಗಾರರಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಮತ್ತು ಕಾಟೇರ ಚಿತ್ರದಲ್ಲಿ ದರ್ಶನ್ ಸಾರು, ರಾಕ್ಲೈನ್ ಸಾರು, ತರುಣ್ ಸಾರು, ಜಡೇಶ್ ಸಾರು, ಹರಿಕೃಷ್ಣ ಸರ್ ಎಲ್ಲರೂ ತಂತ್ರಜ್ಞರು ಯಾವುದೇ ಗೆಲುವಿನ ಅಪೇಕ್ಷೆ ಇಲ್ಲದೆ ತಲೆ ಬಗ್ಗಿಸ್ಕೊಂಡು ದುಡಿದಿದ್ದು ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ. ಸೊ ಎಲ್ರಿಗೂ ಪ್ರಣಾಮಗಳು, ಧನ್ಯವಾದ.